ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಎಪಿಸೋಡಲ್ಲಿ ಅಶ್ವಿನಿ ಗೌಡ ಹಾಗೂ ರಘು ಅವರಿಗೆ ಇಬ್ಬರಿಗೆ ಕೂಡ ಒಂದು ಕಚ್ಚಾಟ ಶುರುವಾಗ್ತದೆ ಅಂತ ಹೇಳ್ಬೋದು. ಇದು ಎಲ್ಲಿಂದ ಶುರುವಾಗ್ತದೆ ಅಂತ ಹೇಳಿದರೆ, ಅಶ್ವಿನಿ ಗೌಡ ಅವರು ಹೇಗೆ ಅಂದರೆ ಅವರು ಹೇಳಿದಾಗನೇ ಕೇಳಬೇಕು ಎಲ್ಲರೂ. ಅವರೀಗ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಇಲ್ಲ, ಬಟ್ ರಘು ಅವರು ಕ್ಯಾಪ್ಟನ್ಸಿ ಏನು ನಿಭಾಯಿಸ್ತಿದ್ದಾರೆ. ಅವರಿಗೆ ಎಂಥದ್ದು ಮಾಡಿ ಅವರಿಗೆ ಕಿರಿಕಿರಿ ಮಾಡಬೇಕು ಅಂತ ಇವರ ಅಶ್ವಿನಿ ಅವರ ಮಂಡ್ಯಲ್ಲಿ ಅಂತ ನನ್ನ ಅನಿಸ್ತಿಕೆ. ಅವರೆಂತ ಮಾಡ್ತಾರೆ ಅಂದರೆ ಸೀದಾ ಹೋಗಿ ಬೀನ್ ಬ್ಯಾಗಲ್ಲಿ ಮಲಗಿರ್ತಾರೆ ಅಶ್ವಿನಿ ಅವರು. ಆಗ ರಘು ಅವರು ಬರ್ತಾರೆ. ರಘು ಅವರು ಬಂದು ಹೇಳ್ತಾರೆ, ಕೆಲಸ ಉಂಟು, ನಿಮ್ಮ ಕೆಲಸ ಏನಿದೆ ಅದು ಮಾಡಿ ಅಂತ. ನನಗೆ 10 minutes ರೆಸ್ಟ್ ಬೇಕು ಅಂತ ಅಶ್ವಿನಿ ಗೌಡ ಅವರು ಹೇಳ್ತಾರೆ. ಆ್ಯಂಡ್ ಇವರೆಂತ ಮಾಡ್ತಾರೆ ಅಂದರೆ, ರಘು ಅವರೆಂತ ಮಾಡ್ತಾರೆ ಅಂದರೆ 10 minutesಲ್ಲಿ ನಿಮ್ಮ ಬ್ಯಾಕ್ ಪೇನ್ ಎಲ್ಲ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಯಾಕಂದರೆ ಇವರು ಹೇಳ್ತಾರೆ ನನಗೆ ಬ್ಯಾಕ್ ಪೇನ್ ಉಂಟು ಅಂತ. ಆ್ಯಂಡ್ ಅಶ್ವಿನಿ ಗೌಡ ಅವರು ಮತ್ತೆ ಹೋಗ್ರಿ ರೀ ಹಾಗೆಲ್ಲ ಮಾತಾಡ್ತಾರೆ. ಅಶ್ವಿನಿ ಗೌಡ ಅವರು ಹೋಗ್ರಿ ರೀ ಅಂತ ಸಹ ಮಾತಾಡ್ಬೋದು, ಎಂತ ಬೇಕಾದ್ರೆ ರೆಸ್ಪೆಕ್ಟ್ ಇಲ್ಲದೆ ಮಾತಾಡ್ಬೋದು. ಅದುವೇ ರಘು ಅವರು ಮಾತಾಡಿದರೆ ಇವರಿಗೆ ಅದು ಕೋಪ ಬರಲಿಕ್ಕೆ ಆಗ್ತದೆ. ನಾನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತೇನೆ ಅಂತ ಹೇಳಿ ನಾಟಕ ಎಲ್ಲ ಮಾಡಲಿಕ್ಕೆಲ್ಲ ಇರ್ತದೆ ಅಂತ ಹೇಳ್ಬೋದು. ಆ್ಯಂಡ್ ಇವತ್ತಿನ ಈ ಒಂದು ಎಪಿಸೋಡಲ್ಲಿ ಬಿಗ್ ಬಾಸ್ ಮನೆಯಿಂದ ನಾನು ಹೊರಗಡೆ ಹೋಗ್ತೇನೆ ಅಂತ ಹೇಳ್ತಾರೆ. ನಾನು ಅದು ಪ್ಲೇಸಲ್ಲಿ ಇದ್ದೆ, ಸತ್ಯ ನಾನು ಡೋರ್ ಓಪನ್ ಮಾಡಿ ಕೊಡ್ತಿದ್ದೆ ಹೋಗಿ ಅಂತ. ಯಾಕಂದ್ರೆ ಇಂಥವರೆಲ್ಲ ಯಾಕೆ ಬರ್ತಾರೆ, ಇವರಿಗೆ ಉದಾಸೀನ ಆಗೋದಾದರೆ ಇವರು ಯಾಕೆ ಬರ್ತಾರೆ? ಇವರು ಮನೆಯಲ್ಲಿ ಕುತ್ಕೊಳ್ಬೋದು ಅಶ್ವಿನಿ ಗೌಡ ಅವರಿಗೆ. ಬಟ್ ಇವರೆಂತ ಅಂದರೆ ಹೀಗೆಲ್ಲ ಮಾಡಿದ್ರೆ ನಾನು ಫಿನಾಲೆ ತನಕ ಇರ್ಬೋದು, ಜೋರು ಮಾತಾಡಿದರೆ ಫಿನಾಲೆ ತನಕ ಇರ್ಬೋದು ಅಂತ ಇವರ ಮಂಡೆಯಲ್ಲಿ. ವಿಲ್ಸಿ ಹೇಗಿರ್ತದೆ ಅಂತ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ನೀವೆಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅಂತ ನಾನು ಅನ್ನಿಸ್ತೀನಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ. ಅಂಟಿಲ್ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡಿ ಹೇಳಿ. ಲವ್ ಯು ಆಲ್.